ನಮಸ್ಕಾರ. ಈ ಕ್ಷಣದ ಪ್ರಮುಖ ಸುದ್ದಿ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಶಾಂತಿಸಾಗರ ಶಾಲೆಯಲ್ಲಿ ಜರುಗಿದ ಕಾನೂನು ಅರಿವು ನೆರವು ಜಾಗೃತಿ ಅಭಿಯಾನ. ಐನಾಪುರದ ಶಾಂತಿಸಾಗರ ಶಾಲೆಯಲ್ಲಿ ಜರುಗಿದ ಕಾನೂನು ಅರಿವು ನೆರವು ಜಾಗೃತಿ ಅಭಿಯಾನ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಶಾಂತಿಸಾಗರ ಆಂಗ್ಲ ಶಾಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ನ್ಯಾಯವಾದಿ ರಾಹುಲ್ ಕಟಗೇರಿ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಯಲು ಪೋಕ್ಸೋ ಕಾಯ್ದೆಯಡಿ ರಕ್ಷಣೆಯಿದೆ. 14 ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು, ಬಾಲ್ಯ ವಿವಾಹ ಮಾಡುವ ಪೋಷಕರು ಹಾಗೂ ಪ್ರೇರೇಪಿಸುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಅಲ್ಲದೆ ಕೌಟುಂಬಿಕ ದೌರ್ಜನ್ಯ ಹಾಗೂ ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾದ ಮಹಿಳೆಯರಿಗೆ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಉಚಿತ ಕಾನೂನು ನೆರವು ಲಭ್ಯವಿದ್ದು, ಸಂತ್ರಸ್ತರು ಇದರ ಸದುಪಯೋಗ ಪಡೆಯಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಪ್ರಕಾಶ್ ಮಾನೆ, ಶಾಂತಿಸಾಗರ ವಿದ್ಯಾಪೀಠದ ಅಧ್ಯಕ್ಷ ಅರುಣ್ ಗಾಣಿಗೇರ, ಮಹಾದೇವಿ ಶಿರುಗುಪ್ಪಿ ಹಾಗೂ ಶಾಲಾ ಸಿಬ್ಬಂದಿ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಮುಖ್ಯೋಪಾಧ್ಯಾಯ ಬಾಬುರಾವ್ ಮೋಳೇಕರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಭಾರತ್ ಒನ್ ನ್ಯೂಸ್, ಚಿಕ್ಕೋಡಿ. ನಮ್ಮ ಕೆಲಸ ಸತ್ಯವಾಗಿತ್ತಂದ್ರೆ ಆ ದೇವರು ಕೂಡ ನಮ್ಮ ಜೊತೆ ಇರ್ತಾನೆ. ಇಲ್ಲಾಂದ್ರೆ ನಾವು ಮಾಡೋದು ಅನ್ಯಾಯ, ನಾವು ಮಾಡೋದು ದ್ವೇಷ, ನಾವು ಮಾಡೋದು ಕೆಟ್ಟ ಕೆಲಸ ಇತ್ತಪ್ಪ ಅಂದ್ರೆ ಆ ದೇವರು ಕೂಡ ನಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಒಳ್ಳೇದು ಮಾಡ್ತೀರಿ, ಯಾರು ಒಳ್ಳೆ ವಿಚಾರಕ್ಕೆ ಬರ್ತೀರಿ, ದೇವರನ್ನು ಹುಡುಕೋತ ಬರ್ತಾನೆ. ಅದಕ್ಕಾಗಿ ಸತ್ಯವೇ ತಾಯಿ, ಸತ್ಯವೇ ತಂದೆ. ಯಾಕಂದ್ರೆ ನೀವೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ಈ ಸಮಾಜ ಒಬ್ಬರಿಂದ ಬೆಳವಣಿಗೆ ಸಾಧ್ಯ. ಸರ್ ನೀವು ಅಂದ್ರಿ, ಈಗ ಎಲ್ಲರೂ ಅನ್ಬೋದು, ಸರ್ ನೀವು ಅಂದ್ರಪ್ಪ ಈಗ ಬಂದ್ರಿ ಬಾಲ್ಯ ತಡೆಗಟ್ಟಬೇಕ್ರಿ, ಆ ಜೀತ ಪದ್ಧತಿ ಇದ್ದವ್ರನ್ನ ತಡೆಗಟ್ಟಬೇಕ್ರಿ, ಆಮೇಲೆ ಲೈಂಗಿಕ ಸಮಸ್ಯೆ ಅಂದ್ರೆ ಮಾಡ್ಬೇಕ್ರಿ. ಸರ್ ನೀವು ಹೇಳಿ ಹೋಗ್ತೀರಿ, ನಾವೇನು ಮಾಡೋಣ್ರಿ, ನಾವು ಹೇಳ್ರಿ ನಮ್ಮ ಮೇಲೆ ಪ್ರಾಬ್ಲಮ್ ಬರ್ತಿತ್ತ ನೀವು ಅಂತಂದ್ರೆ ಇಡೀ ದೇಶವನ್ನ ಒಬ್ಬರಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಣೆಯಲ್ಲಿ ಸೇರಿದ್ರೆ ಹಳ್ಳ. ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ನಿಮ್ಗೆ ಕಂಡು ಬಂದ್ರೆ ನೀವು ಹೇಳ್ರಿ. ನಾವು ಬೇರೆ ಊರಾಗ ನೀವು ಆದ್ರೆ ನೀವು ಸಮಸ್ಯೆ ನಿಮ್ಗೆ ಗೊತ್ತಿದ್ರೆ ಆದ್ರೆ ಸಾಧ್ಯತೆ ಮಾಡ್ರಿ ಪ್ರಯತ್ನ. ಎಲ್ಲರನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಬದಲಾವಣೆ ಬಯಸಿದ್ವಿ ಅಂದ್ರೆ ನಾವು ಬದಲಾವಣೆ ಆಗಲೇಬೇಕು. ಅದಕ್ಕಾಗಿ ತಾವೆಲ್ಲ ಮುಂದಿನ ದಿನಮಾನಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಶಿಕ್ಷಣವನ್ನ ಚೆನ್ನಾಗಿ ಪಡ್ಕೊಳ್ಳಿ. ಈ ಶಿಕ್ಷಣದಿಂದಲೇ ಮನುಷ್ಯನ ಬೆಳವಣಿಗೆಗೆ ಸಾಧ್ಯ. ನಾವು ಇದ ಐನಾಪುರ ಕಾಲೇಜಲ್ಲಿ PUC ಕಲ್ತಿದ್ವಿ. ನಾವೇ ಅಲ್ಲಿ ಕಲ್ತ್ರಿ. ಇದ ನಮ್ಮ ಬಸವಣ್ಣವ್ರ ಸರೇ ನಮಗೆ ಇಂಗ್ಲೀಷ್ ಲೆಕ್ಚರ್ ಇದ್ರು. ಅವ್ರ ಸಬ್ಜೆಕ್ಟನ್ನ 3 ಸರಿ ಫೇಲ್ ಆಗೀನಿ ಇಂಗ್ಲೀಷ್. ಈಗ ನೋಡ್ರಿ ಅವ್ರ ಮುಂದೆ ನಾವು ಭಾಷಣ ಮಾಡುವಂಥ ಅವಕಾಶ ಸಿಗ್ತಲ್ಲ. ಇದ ಗುರುವಿನ ಋಣ, ಗುರುವಿನ ಆಶೀರ್ವಾದ ಅಂದ್ರೆ ಇದ. ಯಾರೇ ಆಗಲಿ ಬೆಳಿಬೇಕಪ್ಪಾಗಿತ್ತಪ್ಪ ಅಂದ್ರೆ ನೀವು ಯಾವಾಗ ಸಕ್ಸಸ್ ಆಗ್ತೀರಿ ಹೇಳ್ರಿ. ನೀವು ಯಾವಾಗ ಸಕ್ಸಸ್ ಅಂದ್ರೆ ಯಾಕ್ರಿ ಜೀವನದಾಗ ನೀವು ಕಲಿತ ಶಾಲೆಗೆ ಯಾವಾಗ ನೀವು ಗೆಸ್ಟ್ ಆಗಿ ಹೋಗ್ತಿರಲಿ ಅವಾಗ ನೀವು ಸಕ್ಸಸ್ ಆದ್ರಿ. ಮತ್ತ ಈ ಶಿಕ್ಷಕರ ಕರ್ತವ್ಯ ಏನಪ್ಪಾ ಅಂದ್ರೆ ಅವ್ರ ಮನ್ಯಾಗ ಅವ್ರ ಮಕ್ಕಳಿಗೆ ಬಡದು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಬುದ್ಧಿವಾದ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಶಿಕ್ಷಕರು ನಿಮಗೆ ಮಾತ್ರ ಬುದ್ಧಿವಾದ ಹೇಳ್ತಾರೋ ಬಡದು ಹೇಳ್ತಾರೆ. ಯಾಕಂದ್ರೆ ನಮ್ಮ ಹುಡುಗರು ಕಲೀಲಿ, ನಮ್ಮ ಹುಡುಗರು ಬೆಳೀಲಿ. ಈಗ ಉದಾಹರಣೆ, ನಿಮಗೂ ಜೈಲಿಗೆ ಹೋಗೋ ಸಂಭವ ಇರ್ತದ, ನಿಮಗೂ ನಾಳೆ ತೊಂದರೆ ಆಗಬಾರ್ದಲ್ಲ. ಮತ್ತು ನಾಳೆ ನೀವು ಇಲ್ಲಿಂದ ಏನಾಗವ್ರದ್ರಿ, ಒಬ್ರು IAS ಆಗೋದ್ರಿ, ಒಬ್ಬ IPS ಆಗೋದ್ರಿ, ಒಬ್ರು ಪೊಲೀಸರಾಗೋದ್ರಿ. ನಾಳೆ ನೀವು ಕಲಿತಕ್ಕಂಥ ಶಾಲೆಗೆ ಒಂದು ರಿಪೋರ್ಟ್ ಕೇಳ್ತಾರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ. ಅವಾಗ ನಿಮ್ಮ ಶಿಕ್ಷಕರೆಲ್ಲ ಏನು ಕೊಡ್ಬೇಕು ನಿಮ್ಗೆ ಕ್ಯಾರೆಕ್ಟರ್ ಅಂತ. ಈ ರೀತಿ ಈಗ ಹುಡುಗಿಲಿ ಇದ್ದಾಗ ಈ ರೀತಿ ಮಾಡಿದಂತ ನಿಮ್ಗೆ ಒಮ್ಮೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ರೆ ನೀವು ನಾಳೆ ಏನಾಗಬೇಕಲ್ಲ ಅದು ಆಗೋದಿಲ್ಲ. ಯಾಕಂದ್ರೆ ನೀವು ಇವತ್ತಿಂದ ಬಹಳ ಜಾಗೃತಿ ಇರಬೇಕು, ಶಿಸ್ತು ಮೈಗೂಡಿಸ್ಕೋಬೇಕು. ಈಗ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಸ್ಕೂಲಿಗೆ ಇರ್ತದೆ ನಿಮ್ದು ಉದಾಹರಣೆ 8 ಗಂಟೆ ತಿಳ್ಕೊಳ್ಳಿ. 8 ಗಂಟೆಗೆ ಅಂದ್ರೆ 8 ಗಂಟೆಗೆ ಇರಲೇಬೇಕು ನೀವು. ಎಷ್ಟು ಗಂಟೆಗೆ ನಿಮಗೆ ಯಾವ ಕೆಲಸ ಇರ್ತಲ್ಲ ಆ ಕೆಲಸ ನೀವು ಮುಗಿಸ್ಕೋಬೇಕು. ಯಾಕಂದ್ರೆ ನಾಳೆ ಏನಾಗ್ತದೆ, ಇದ ಸುಸ್ತಾನೆ ನಿಮಗೆ ಮುಂದೆ ಜೀವನ ಕರೆದು ಹೋಗ್ತದೆ. ಇಲ್ಲಾಂದ್ರೆ ನಾಳೆ ನೀವು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಯಾರಿಗೇ ಕೂಡ ನಿಮಗೆ ಅಲ್ಲ, ನಿಮ್ಮ ಸಮಾಜದಲ್ಲಿ ನಿಮ್ಮ ತಂದೆ ತಾಯಿಗಳಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗೆ ಅನ್ಯಾಯ ಇದ್ರೆ ನೀವು ಏನು ಮಾಡ್ಬೇಕಂದ್ರೆ, ಇಲ್ರಿ ಈ ರೀತಿ ಪೊಲೀಸ್ ಸ್ಟೇಷನ್ ಅದ, ಈ ರೀತಿ ಕಾನೂನು ವ್ಯವಸ್ಥೆ ಅದ, ನಾವು ಏನು ಮಾಡಬೇಕು ಅದ್ರ ಬಗ್ಗೆ ದುಡ್ಡು ಕೊಟ್ರೆ ನಾವು ಇದನ್ನ ಮಾಡ್ಬೇಕು. ಮತ್ತು ಯಾರಿಗೆ ದುಡ್ಡು ಕೊಡಕ್ಕೆ ಆಗೋದಿಲ್ಲಲ್ಲ, ನಿರ್ಗತಿಕರಿರ್ತಾರಲ್ಲ ಅವ್ರಿಗೆ ಸರ್ ನಮ್ಮ ಹತ್ರ ದುಡ್ಡು ಕೊಡಕ್ಕೆ ಆಗಂಗಿಲ್ರಿ, ನಾವೇನು ಮಾಡ್ಬೇಕಂದ್ರೆ ಅವ್ರಿಗಿಂತ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಅದ, ಅವರಲ್ಲಿ ಬಂದು ತಮ್ಮ ಸಮಸ್ಯೆ ಹೇಳಿದರೆ
ಅವ್ರ ಬಗ್ಗೆ ಉಚಿತವಾಗಿ ಒಬ್ಬ ವಕೀಲರನ್ನ ನೀಡ್ತಾರೆ. ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಏನು ಅನ್ಯಾಯ ಇದೆಯಲ್ಲ ಆ ನ್ಯಾಯವನ್ನು ಕೊಡುವಂತ ವ್ಯವಸ್ಥೆ ಯಾರು ಮಾಡ್ತಾರಪ್ಪ ಅಂದ್ರೆ ಕಾನೂನು ತಾಲೂಕಾ ಸೇವಾ ಸಮಿತಿಯವರು ಮಾಡ್ತಾರೆ. ಮತ್ತು ಮೂಢನಂಬಿಕೆ ಸ್ವಲ್ಪ ದೂರ ಇರಲಿ ಎಲ್ಲರೂ, ಯಾರು ಮೂಢನಂಬಿಕೆಗೆ ಒಳಗಾಗಬೇಡ್ರಿ. ಯಾಕಂದ್ರೆ ಮೂಢನಂಬಿಕೆ ಅಂದ್ರೆ ಏನಾಗೈತಪ್ಪ ಅಂದ್ರೆ ಒಂದು ಊರ್ ಇರ್ತದ, ಒಂದು ಊರಾಗ ತಾಯಿ ಮಗು ಸ್ನಾನ ಮಾಡಿಸ್ತಿರ್ತಾಳಂತ. ಅವಾಗ ಮಗು ಸ್ನಾನ ಮಾಡಿಸಿದ ನಂತರ ಮಗು ಬಚ್ಚಲಾಗಿ ಗೆದ್ದ ಬರಾಗಿರ್ತ ಒಟ್ಟು. ಅವಾಗ ತಾಯಿ ಅಂತ ಮಗು ಹಲವಾರು ಶಾಲೆಗಳಲ್ಲಿ ಆಗ್ತಕ್ಕಂಥ ಅಹಿತಕರ ಘಟನೆಗಳ ಬಗ್ಗೆ ಮಕ್ಕಳು ಎದುರು ಹೇಳ್ತಾ ಇಲ್ಲ. ಅದನ್ನ ಸರ್ ಹೇಳಿದ್ರು 109 ನಂಬರ್ 1098. ನೀವು ಎಲ್ಲ ಮಕ್ಕಳು ಯಾರಾದ್ರೂ ಆ ನಂಬರ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಇದರ ಬಗ್ಗೆ ವ್ಯವಸ್ಥೆ ಆಗ್ತದೆ. ಈಗ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ.